ರೂಪಾಯಿದ ಮಾಸ್ಕ್. ಯಡಿಯೂರಪ್ಪನವರ ನೀವು 45 ರೂಪಾಯಿ ಮಾಸ್ಕ್ ಕರೋನಾದಾಗ ಎಷ್ಟು ರೂಪಾಯಿ ಖರ್ಚು ಹಾಕಿರಿ ಸರ್ಕಾರನಾಗ ನಾನು ಗುರ್ತಿಲ್ಲ. 485 ರೂಪಾಯಿ ಹಾಕಿರಿ ಒಂದು ಮಾಸ್ಕಿಗೆ. ಉದ್ಧಾರ ಮಾಡಿದ್ರಿ ನೀವು ಬಡವರು. ಇದು ಕರೋನಾದಾಗ 10,000 ಬೆಡ್ ಮಾಡೀನಿ ಅಂತ ಹೇಳಿದ್ರಿ ಬೆಂಗಳೂರು ಬಗ್ಗೆ. ಆ 10,000 ಬೆಡ್ ಬಾಡಿಗೆ ಇದು ತಲೆ ಇಟ್ಕೋರಿ. ಬಾಡಿಗೆ ಖರೀದಿ ಮಾಡಿದ್ರೆ 2 ಬೆಡ್ ಬರ್ತಿದ್ರು. ಅರ್ಥ ಆಯ್ತಿಲ್ಲ ನಿಮ್ಗೆ? ಒಂದು ಬೆಡ್ಡಿಗೆ 20,000 ರೂಪಾಯಿ ಬಾಡಿಗೆ. ಒಂದು ಪರ್ ಡೇ ಎಟ್ಟು? ಹಾಂ, 20,000ನಾಗ ಒಂದು ಕಾಟ, ಒಂದು ಇದು, ಒಂದು ಸಲಾನಿ ಇರಿಸೋದು ಎಲ್ಲ ಬರ್ತೈತೆ. ಎಲ್ಲ ಎರಡು ಸೆಟ್ ಬರ್ತಾವೆ. ಇವರು ಒಂದು ದಿವ್ಸಕ್ಕೆ ಎಷ್ಟು ಖರ್ಚು ಹಾಕ್ಯಾರ ಗುರ್ತತನ ಕರೋನಾದಾಗ. ದಾಖಲಾದ ಪಬ್ಲಿಕ್ ಅಕೌಂಟ್ಸ್ನಾಗೇ ಐತಿ. ಅದೇ HK ಪಾಲ್ರಿ ಚೇರ್ಮನ್ ಇದ್ರೆ ಕೇಳ್ರಿ. ಈಗ CC ಪಾಲ್ ಮಾಡಿದ್ದೆ ಅದಕ್ಕೆ ನನಗೆ ಕೇಳಿದ್ರು. ನಾ ಎಲ್ಲ ತೆಗ್ಯಾವ ಅಂದ, ನಾನು ಮಾಡಲಿಲ್ಲ. ಕರಿತಾ ಎಷ್ಟು 1,000 ಕೋಟಿ ರೂಪಾಯಿ ಹೊಡೆದಾರ ಅದ್ರೊಳಗೆ. 40,000 ಕೋಟಿ ರೂಪಾಯಿ ವ್ಯವಹಾರ ಐತಿ ನಮ್ಮ ಕರೋನಾ. ಯಾರು ಬಡ್ರ ನೋಡ್ರಿ, ಒಂದು ದವಾಖಾನೆಗೆ ಒಂದು ಕರೋನಾ ಪೇಷಂಟ್ಗೆ 8-10 ಲಕ್ಷ ರೂಪಾಯಿ ಬಿಲ್ ಮಾಡ್ಯಾರ. ಅದೇ ಹೇಳಕತ್ತೀನಿ, ನಮ್ಮ ಸರ್ಕಾರ ಅಂದ್ರೆ ತುಡುಗ್ರಿ ಅಲ್ಲ, ಯಾವ ಸರ್ಕಾರ ಇದ್ದಲ್ಲ. ವಿಧಾನಸಭೆ ಒಳಗೂ ನಾನು ಹೇಳಿದೆ. ನಾನು ಯಡಿಯೂರಪ್ಪಗೆ ಹೇಳಿದೆ, ಅಲ್ಲೇ ಕೂತಿದ್ದೆ. ನನಗೆ 5,80,000 ರೂಪಾಯಿ ತೊಗೊಂಡ್ರೆ ಮಣಿಪಾಲ್ ಹಾಸ್ಪಿಟ್ಲಾಗ. ನಾನು ಕರೋನಾಕ್ಕೆ ನಾನು ಅಡ್ಮಿಟ್ ಆಗಿದ್ದೆ. ಎಷ್ಟು 5,80,000 ರೂಪಾಯಿ ಕೊಟ್ಟಿನ. ಅದನ್ನೇ ವಿಧಾನಸಭಾದಾಗ ಕೇಳಿದೆ. ಒಬ್ಬ ಬಡವ 5,80,000 ನನಗೆ MLA ನನಗೆ ಕ್ಲೇಮ್ ಆಗ್ತಿತ್ತು. ಎಲ್ಲ MLAಗಳು ತೊಗೊಂಡ್ರೆ ನಾ ತೊಗೊಂಡಿಲ್ಲ. ನಾವು MLAಗಳು ಇವತ್ತು ನಮ್ಗೆ ಎಷ್ಟು ಪಗಾರಿಗೆ ರೇಟಿಗೆ ಹೋಗ್ತಿತ್ತು. 2 ಲಕ್ಷ ರೂಪಾಯಿ ಪಗಾರ ಐತೆ. ನಾನು ಒಂದು ಬೆಂಗಳೂರು ಒಂದು ಕಮಿಟಿ ಮೀಟಿಂಗ್ ಹೋಗ್ಬಂದ್ರೆ 65,000 ಹೋಗ್ಬಿಟ್ಟು. ಮತ್ತು ನಾನು ಔಷಧಗಳಿಗೆ ಚಸ್ಮಾ ತಗೋದು, ಶುಗರ್ದವ್ರು ಇದು ತಗೋತಾರೆ, ಇನ್ಸುಲೆನ್ಸ್, ಅದನ್ನೆಲ್ಲನೂ ನಾವು ಸರ್ಕಾರದಿಂದ ತೊಗೊಂಡು ನಾವು ಮನುಷ್ಯರ ಅದೇ ಬಡವರಿಗೆ ಕೊಡೋದಿಲ್ಲ. ಹಂಗೆ ಇವರೆಲ್ಲ ಮಾಡ್ಯಾರ. ಇವ್ರದ್ದೆಲ್ಲ ಇವ್ರು ಮಾಡಲಿ, ನನ್ನ ಮ್ಯಾಗ ನೋಟಿಸ್ ಕೊಡಲಿ, ಪಾರ್ಟಿನ ಹೊರಗೆ ಹಾಕೋದು ನೋಡಲಿ. ಇವ್ರದ್ದೆಲ್ಲ ಬಣ್ಣ. ಇದೇ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 40,000 ಕೋಟಿ ಅವ್ಯವಹಾರ ನಡೆದಿದೆ ಅನ್ನುವಂತಹ ಗಂಭೀರ ಆರೋಪವನ್ನ ರಬಲ್ ಶಾಸಕ ಯತ್ನಾಳ್ ಮಾಡ್ತಾ ಇದ್ದಾರೆ. 45 ರೂಪಾಯಿ ಮಾಸ್ಕ್ಗೆ ಇವ್ರು ಹಾಕಿದ್ದು ಬಿಲ್ಲು 485 ರೂಪಾಯಿ ಒಂದು ಮಾಸ್ಕ್ಗೆ. ಅಷ್ಟೊಂದು ಕೊಡ್ತಾರ? ಬೆಡ್ನಲ್ಲೂ ಲೂಟಿ ಹೊಡೆದ್ರು. ನನ್ನ ಒಂದು ವೈದ್ಯಕೀಯ ಖರ್ಚು ಆಗ 5.80 ಲಕ್ಷ ಅಂತ ಬಿಲ್ ಹಾಕಿದ್ರು. ಇವರ ಎಲ್ಲಾ ಬಣ್ಣವನ್ನ ಬಯಲು ಮಾಡ್ತೀನಿ ಅಂತ ಯತ್ನಾಳ್ ಹೇಳಿದ್ದಾರೆ.